ನನ್ನ ಹೆಸರು ರೂಪಾ ಅಂತೇಳಿ. ಇವಾಗ ಜಸ್ಟ್ ಒಂದು ಆಫೀಸ್ ಓಪನ್ ಮಾಡಿದ್ರಾ, ಅದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀರಾ? ಕೊಡ್ತೀನಿ ಸರ್, ಖಂಡಿತ. ರೂಪಾ ವೆಂಚರ್ಸ್ ಅಂತೇಳಿ ನಾನು ಇವತ್ತು ಅಕ್ಷಯ ತೃತೀಯ ದಿನ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ರಿಯಲ್ ಎಸ್ಟೇಟಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದಿದ್ದು, MD ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಸ್ವಂತವಾಗಿ ನಾನೇ ಮ್ಯಾನೇಜಿಂಗ್ ಡೈರೆಕ್ಟರ್, ನಾನೇ ಫೌಂಡರ್ ಆಗಿ ವರ್ಕ್ ಮಾಡಬೇಕು ಅಂತ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಕಂಪ್ನಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ನನ್ನ ಇಚ್ಛೆ. ದುಡ್ಡು ಮಾಡಬೇಕು, ಅದು ಮಾಡಬೇಕು ಅಂತಂತಲ್ಲ, ನಾನೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ಮತ್ತೆ ನಾನೊಂದು ಹೆಣ್ಣಾಗಿ ಬಿಸ್ನೆಸ್ ಮಾಡಬಾರ್ದು ಅಂತೇನಿಲ್ಲ, ಹುಡುಗರೆ ಬಿಸ್ನೆಸ್ ಮಾಡಬೇಕು ಅಂತೇನಿಲ್ಲ. ಹುಡುಗಿಯಾಗಿ ನಾವು ಖಂಡಿತ ಬೇರೆ ಮಟ್ಟಕ್ಕೆ ಹೋಗ್ಬೋದು. ಒಂದು ಲೇಡಿಯಾಗಿ, ಮಹಿಳೆಯಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಿದ್ದೀನಿ. ಮತ್ತೆ ರಿಯಲ್ ಎಸ್ಟೇಟ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಹುಡುಗರೇ ಮಾಡ್ತಿರ್ತಾರೆ, ಗಂಡಸರು ಆಸ್ ಯೂಶಲ್ ಆಗಿ. ಹುಡುಗಿರು ರೇರ್, ಕಡಿಮೆನೆ. ಹಾಗಾಗಿ ನನಗೆ ಮೊದಲಿಂದನೂ ಬಿಸ್ನೆಸ್ ಅಂದ್ರೆ ತುಂಬಾ ಇಷ್ಟ. ಬಿಸ್ನೆಸ್ ಅಲ್ಲಿ ತುಂಬಾ ಅಚೀವ್ ಮಾಡ್ಬೇಕು ಅಂತೇಳಿ, ಮತ್ತೆ ಅವಾರ್ಡ್ಸ್ ತಗೋಬೇಕು ಅಂತೇಳಿ ತುಂಬಾ ಕನಸುಗಳಿದಾವೆ. ಮತ್ತೆ ಆ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಬೆಳಿತೀನಿ ಕೂಡ ಖಂಡಿತ. ಈ ಏನು ಸಾರಿ ಕಟ್ ಮಾಡ್ಬೋದಾ? ಸೊ ರೂಪಾ ವೆಂಚರ್ಸ್ ಅನ್ನೋ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಆ ಬ್ರ್ಯಾಂಡ್ ಎಲ್ಲಿ ಮಟ್ಟಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಬ್ರಾಂಚ್ ಮಾಡಿದೀವಿ, 10 ಬ್ರಾಂಚ್ ಮಾಡ್ಬೇಕು, 10 ಜನಕ್ಕೆ ಕೆಲಸ ಕೊಡ್ಬೇಕು, 10 ಪ್ರಾಜೆಕ್ಟ್ ನ ಮಾಡ್ಬೇಕು, ಸಕ್ಸಸ್ ಮಾಡ್ಬೇಕು. ನಮ್ದೆ ಎಲ್ಲಿ ನೋಡಿದ್ರೇನು ರೂಪಾ ವೆಂಚರ್ಸ್ ಅನ್ನೋದೇ ಬ್ರ್ಯಾಂಡ್. ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ರೂಪಾ ವೆಂಚರ್ಸ್ ಅಂದಿದ ತಕ್ಷಣ, ಬ್ರ್ಯಾಂಡ್ ಹೆಸರು ಕೇಳಿದ ತಕ್ಷಣ ಅಲ್ಲೋದ್ರೆ ಮೋಸ ಆಗಲ್ಲ. ಇವಾಗ ನಾರ್ಮಲ್ ಆಗಿ ರಿಯಲ್ ಎಸ್ಟೇಟ್ ಅಂದ್ರೆ ಮೋಸ ಆಗ್ತಾ ಇದಾವೆ, ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಾನೆ ಇರ್ತೀವಿ. ರಿಯಲ್ ಎಸ್ಟೇಟ್ ಅಂದ್ರೆ ಫ್ರಾಡ್, ಅದು ಇದು ಅಂತೇಳಿ. ಇವಾಗ ಆತರ ಏನೂ ಇಲ್ಲ. ರೂಪಾ ವೆಂಚರ್ಸ್ ಅಲ್ಲಿ ಹೋದ್ರೆ ಈ ಕಂಪ್ನಿನಲ್ಲಿ ಮೋಸ ಆಗಲ್ಲ, ಮತ್ತೆ ಸೈಟ್ ಸಿಗುತ್ತೆ, ಒಳ್ಳೆ ಬಜೆಟ್ ಅಲ್ಲಿ, ಲೋ ಬಜೆಟ್ ಇಂದ ಹೈ ಬಜೆಟ್ ವರ್ಗೂ ಸಿಗುತ್ತೆ ಅಂತೇಳಿ ಹುಡ್ಕೊಂಡ್ ಬರ್ಬೇಕು. ಒಂದು ಬ್ರ್ಯಾಂಡ್ ಇರುತ್ತಲ್ಲ, ಆ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋದೇ ನನ್ನ ಇದು ಕನಸು. ಸಾಮಾನ್ಯ ಜನರಿಗೆ ನ್ಯಾಯಬದ್ಧವಾಗಿ ಸೈಟ್ ದೊರಕಿಸಬೇಕು. ಹೌದು ಸರ್, ಖಂಡಿತ. ಹೌದು ಸರ್. ಅದರ ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗ. ಹೌದು. ನಮ್ದು ಎಜುಕೇಶನ್ ಅನ್ನೋದು ಮುಖ್ಯ ಅಲ್ಲ. ಇವಾಗ SSLC ಪಾಸ್ ಆಗಿರೋರ್ಗುನು ಕೆಲಸ ಇಲ್ಲ, ಹುಡುಕ್ತಿರ್ತಾರೆ. ಮತ್ತೆ ಎಜುಕೇಶನ್ ಅನ್ನೋದು ಡಬಲ್ ಡಿಗ್ರಿ ಮಾಡಿದ್ರೇನೆ ಕೆಲಸ ಸಿಗುತ್ತೆ, ಆ ತರದ್ದೆಲ್ಲ ಇರುತ್ತೆ. ಬಟ್ ಇಲ್ಲಿ ಹೆಂಗ್ ಕೇಳಿದ್ರೆ, SSLC ಪಾಸ್ ಆಗಿರೋರು, ಇವಾಗ ಓದು ಬರಹ ಇಲ್ದಿರ ಇರೋರು, ನಾನು ಬಿಸ್ನೆಸ್ ಮಾಡ್ಬೇಕು, ₹1 ದುಡಿಬೇಕು, ಕನಸು ಕಟ್ಕೊಂಡಿರ್ತಾರೆ. ಸೊ ಒಂದು ಏನು ಅಂದ್ರೆ ಮಿಡಲ್ ಕ್ಲಾಸ್ ಅವ್ರು ಏನ್ ಅನ್ಕೊಂಡಿರ್ತಾರೆ, ನಾನು ಆ ಮಟ್ಟಕ್ಕೆ ಬೆಳಿಬೇಕಂದ್ರೆ ದುಡ್ಡು ತುಂಬಾ ಅರ್ನ್ ಮಾಡ್ಬೇಕು ಅಂತೇಳಿ. ರಿಯಲ್ ಎಸ್ಟೇಟ್ ಅಲ್ಲಿ ಅರ್ನ್ ಮಾಡೋ ತರ ಎಲ್ಲೂ ಅರ್ನ್ ಮಾಡಕ್ ಆಗದೇ ಇಲ್ಲ. ಸೊ ಬೇಸಿಕಲಿ ಒಂದು ಕಂಪ್ನಿನಲ್ಲಿ ಕೆಲ್ಸಕ್ಕೆ ಹೋದ್ರೆ 15,000 to 20,000 ಅಷ್ಟೇ ಮಾಡ್ತಾರೆ. ಬಟ್ ನಮ್ ಕಂಪ್ನಿಗಳಲ್ಲಿ, ರಿಯಲ್ ಎಸ್ಟೇಟ್ ಕಂಪ್ನಿಗಳಲ್ಲಿ ಲ್ಯಾಕ್ ಟುಗೆದರ್ ಅರ್ನ್ ಮಾಡ್ಬೋದು. ಸೇಲ್ಸ್ ಅಂದ್ರೆ ಏನು? ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟು, ಒಳ್ಳೆ ಹೆಸರು ಕೊಟ್ರೆ ಆಟೋಮೆಟಿಕ್ ಆಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದ್ರೆ, ಇಲ್ಲೇ ಬಂದ್ ಸೈಟ್ ತಗೊಬೇಕು. ರೂಪಾ ವೆಂಚರ್ಸ್ ಅಲ್ಲಿ ತುಂಬಾ ಸರ್ವಿಸ್ ಚೆನ್ನಾಗಿದೆ, ಎಂಪ್ಲಾಯೀಸು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದಾರೆ. ಅಲ್ಲಿ ಸೈಟ್ಸ್ ಆಗ್ಲಿ, ಪ್ಲಾಟ್ಸ್ ಆಗ್ಲಿ ತಗೊಂಡ್ರೆ ಏನು ಮೋಸ ಆಗೋದಿಲ್ಲ. ಈ ತರದ್ದೆಲ್ಲ ಇರತ್ತಲ್ಲ, ಮಾಡ್ಕೊಂಡು ಹೋಗ್ಬೋದು. ಸೊ ತುಂಬಾ ಒಳ್ಳೆ ಕಾನ್ಸೆಪ್ಟ್ ನಿಮ್ದು. ಆಕ್ಚುಲಿ ದುಡ್ಡು ಮಾಡೋದಲ್ಲ, ಜನಗಳಿಗೆ ಉದ್ಯೋಗ ಕೊಡಬೇಕು. ಸೊ ಒಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮೇನು ನನಗ್ ಬೇಕಾಗಿರೋದು ದುಡ್ಡಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಹೆಂಗ್ ಬೇಕಾದ್ರೂ ಅರ್ನ್ ಮಾಡ್ಕೋಬಹುದು ಸರ್. ಒಂದ್ ಕಂಪ್ನಿನಲ್ಲಿ ಹೋದ್ರೆ MD ಆಗಿ ನಾನು ಅಲ್ಲೂ ಮಾಡ್ಕೋಬಹುದಾಗಿತ್ತು. ಸೊ ಸ್ವಂತವಾಗಿ ನಾನು ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಂದೇ ಆದಂತ ಒಂದು ಗೋಲ್ಸ್ ಇದಾವೆ, ಮತ್ತೆ ನಂದೇ ಆದಂತ ಒಂದು ಕನಸುಗಳಿದಾವೆ. ನಿರುದ್ಯೋಗಿಗಳಿಗೆ ಒಂದು ಕೆಲಸ ಕೊಡೋ ಅಂತದ್ದೇ ಆಗ್ಲಿ, ಮತ್ತೆ ಇದು ಬಡವರಿಗೆ ಹೆಲ್ಪ್ ಮಾಡೋ. ಇನ್ನು ಫ್ಯೂಚರ್ ಅಲ್ಲಿ ನನಗೆ ಇದು ಏನಂತ ಹೇಳಿದ್ರೆ, ಅಂಗವಿಕಲರಿರ್ತಾರೆ, ವೃದ್ಧಾಶ್ರಮಗಳು ಇರ್ತವೆ, ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ಬೇಕಂತ ಇದೀನಿ. ಅದು ನನ್ನ ಡ್ರೀಮ್. ಆಕ್ಚುಲಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ವಾ? ಸೊ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಬೇರೊಬ್ರಿಗೆ ಹಂಚಕ್ಕಾಗಲ್ಲ. ಸೊ ಇಲ್ಲಿ ಬರೋ ದುಡ್ಡನ್ನ ನಾವೇನ್ ಮಾಡ್ತೀವಿ, ಬಡವ್ರಿಗೆ ಆಗ್ಲಿ, ಕಷ್ಟದಲ್ಲಿ ಯಾರು ಇರ್ತಾರೆ ಅಂತವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ. ಸಮಾಜ ಸೇವೆ ಮಾಡಬೇಕು. ಎಸ್. ತುಂಬಾ ಒಳ್ಳೆ ವಿಷಯ ಮೇಡಮ್, ತುಂಬಾ ಒಳ್ಳೆ ವಿಷಯ ಹಂಚ್ಕೊಂಡಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಹಲವಾರು ನೂರಾರು ಸಾವಿರಾರು ಲಕ್ಷಾಂತರ ಬಡವರಿಗೆ ನಿಮ್ಮ ಕೈಯಿಂದ ಸಹಾಯ ಆಗಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ದಿನ ರೂಪಾ ವೆಂಚರ್ಸ್ ಎಂಬ ರಿಯಲ್ ಎಸ್ಟೇಟ್ ಆಫೀಸನ್ನು ನಮ್ಮ ಅಣ್ಣನ ಮಗಳಾದ ರೂಪಾ ಅವರು ಈ ಆಫೀಸನ್ನು ಓಪನ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು 100 ಜನ ಯುವಕರು ಕೆಲಸ ಮಾಡ್ತಾಯಿದ್ದಾರೆ. ಇವರು ಸುಮಾರು ಒಂದು 2 ವರ್ಷದಿಂದ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ಕೊಳ್ತಾ 5 ವರ್ಷದಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇವರು ಇನ್ನೂ ಹೆಚ್ಚಾಗಿ ಲೇಔಟ್ಗಳನ್ನು
ಮಾರ್ಕೆಟಿಂಗ್ ಮಾಡಿ ಸ್ವಂತವಾಗಿ ಅವರು ಜಡಿ ತಗೊಂಡು ಅವರು ಲೇಔಟ್ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದೇ ರೀತಿ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಫೀಸ್ ಓಪನ್ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಹೆಣ್ಮಗು ನಿಂತು ಪ್ರತಿಯೊಂದು ಮಾಡ್ತಾ ಇದ್ದಾಳೆ ಅಂದರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಮುಂದೆ ಬೆಳೀಲಿ, ನಾವು ನಿಂತು ಅವಳಿಗೆ ಸಪೋರ್ಟ್ ಮಾಡ್ತೀವಿ.